ಎಲ್ರಿಗೂ ನಮಸ್ಕಾರ. ಕಡಿಮೆ ಬಜೆಟಲ್ಲಿ ಮನೆ ರೆಡಿ ಮಾಡಿಕೊಡೋ ಅದರ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಜನ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ, ಇಷ್ಟು ಕಡಿಮೆ ಬಜೆಟಲ್ಲಿ ಈ ಥರ ಒಂದು ಮನೆ ರೆಡಿ ಆಗುತ್ತಂತ. 1.5 ಲ್ಯಾಕ್ ಆರು 1.8 ಈ ಬಜೆಟಲ್ಲಿ, ಈ ರೇಂಜಲ್ಲಿ ಈ ಮನೆಗಳು ರೆಡಿ ಆಗ್ತವೆ. ಇವು ಜಸ್ಟ್ ಭಾಳಷ್ಟು ಜನ ಒಂದು ಬೈಕ್ ತೊಗೊಳ್ಳೋ ಬಜೆಟ್ ಇದೆ ಅಷ್ಟೇ. ಈ ಬಜೆಟಲ್ಲಿ ಇಂಥ ಒಂದು ಮನೆ ರೆಡಿ ಆಗುತ್ತೆ. ಸಾಕಷ್ಟು ಅಮೌಂಟ್ ಉಳಿಸ್ಬೋದು ಈ ಥರ ಒಂದು ಮನೆ. ಇದಕ್ಕಿಂತಲೂ ಇನ್ನೇನು ಬೇಕು? ನಾವು RCC ಮನೆಗಳಿಗೆ ಈಕ್ವಲ್ ಆಗಿ ಈ ಮನೆಗಳನ್ನು ರೆಡಿ ಮಾಡ್ತೀವಿ. ನಿಯರ್ ಬೈ RCC ಮನೆಗಳಿಗೆ ಅಷ್ಟೇ ಫೆಸಿಲಿಟಿಗಳನ್ನು ಇದರಲ್ಲಿರೂ ಸಿಗ್ತದೆ. ಒಂದು 2-3 ಸ್ಟೆಪ್ ಕಡಿಮೆ ಅಂದ್ಕೊಳ್ರಿ, ಯಾಕಂದರೆ ನಾವು ಕೆಲವೊಂದು ಸಿಗಲ್ಲ. ಬಟ್ ನಿಯರ್ ಅದರಲ್ಲಿ ಎಷ್ಟು ಸಿಗುತ್ತೋ ಅಷ್ಟು ಕೊಡೋದಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತೀವಿ ನಾವು. ಸುಮ್ಮನೆ ಸಿಕ್ಕಾಪಟ್ಟೆ ರೊಕ್ಕ ಖರ್ಚು ಮಾಡೋದ್ರ ಬದಲಿಗೆ ಈ ಥರ ಒಂದು ಸತಿ ಚೆಕ್ ಮಾಡಿ. ಇದರಲ್ಲಿ ನಿಮ್ಗೆ ತುಂಬ ಉಪಯೋಗ ಆಗ್ತದೆ. ಒಂದು ಸತಿ ನೋಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಹೊರಗಿನಿಂದ ನೋಡೋಕ್ಕೆ ಈ ಥರ ಕಾಣಿಸುತ್ತೆ. ಇದು ಭಯಂಕರ ಹೈಟಲ್ಲಿ ಕಾಣಿಸುತ್ತೆ ನಿಮಗೆ. ಪಕ್ಕದಲ್ಲಿರೋ ಆ ಅಂಗಳಕ್ಕೆ ಹಾಕಿರೋ ಇದು ಕೂಡ ನಾವೇ ಮಾಡಿರೋದು. ಇದರ ಹೈಲೈಟ್ ಏನಪ್ಪ ಅಂತಂದರೆ ಈ ಕಂಬಗಳು 3x3 ಇದ್ದಾವೆ. ಇವು ಇದಕ್ಕೆ ಹೈಲೈಟ್ ಮಾಡಿಕೊಟ್ಟಿದ್ದಾವೆ. ಸುಮಾರು ಒಂದು 14 ಅಡಿ ಉದ್ದ ಅಗಲ ಇದೆ. ಹಳ್ಳಿ ಕಡೆ ಇದು ಭಾಳ ಮುಖ್ಯ ನಮ್ಮ ಕಡೆ. ಸರಿ, ಈ ಮನೆ ಕಡೆ ಬಂದ್ಬಿಡ ನೀನು. ಹೊರಗಿಂದ ಈ ಥರ ನೋಡಿದರೆ ಈಗ ಒಳಗಿಂದ ನೋಡೋಣ ಹೆಂಗೆ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ. ಒಳಗಡೆ ಹೋಗ್ತಿದ್ದಂಗೆ ಈ ಥರ ಲುಕ್ ಬರುತ್ತೆ. ಮೇಲ್ಗಡೆ ಎಲ್ಲ ಶೀಟ್ ಹಾಕಿದ್ದಾರೆ, ಅಂದರೆ ಪ್ಲೌಡ್ ಶೀಟ್ ಹಾಕಿದ್ದಾರೆ. ಮನೆಗೆ ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ. ಹಾಲ್ ತುಂಬ ದೊಡ್ಡದಿದೆ. ಇದಕ್ಕೆ ಸಬ್ಜಿ ಕೂಡ ಮಾಡಿದ್ದಾರೆ. ಇನ್ನೂ ಕೆಲಸ ಕಾಮಗಾರಿ ನಡೀತಾನೆ ಐತಿ. ಇವಾಗ ಬೆಡ್ರೂಮ್ ನೋಡೋಣ ಹೋಗ್ಬಿಟ್ಟು. ಬೆಡ್ರೂಮ್ ತುಂಬ ದೊಡ್ಡದು, 6 ಅಡಿ ಅಗಲ 8 ಅಡಿ ಉದ್ದ ಇದೆ. ಹಿಂಗೆ ಮೇಲ್ಗಡೆ ನೋಡೋದಾದರೆ ಸಬ್ಜೆ ಇದೆ, ತುಂಬ ದೊಡ್ಡದು. ಇದು ಕೂಡ 4 ಅಡಿ ಅಗಲ 8 ಅಡಿ ಉದ್ದ ಸಬ್ಜೆ. ಇದು ಏನಾದರೂ ಎಕ್ಸ್ಟ್ರಾ ಸಾಮಾನುಗಳಿದ್ದರೆ ಮೇಲ್ಗಡೆ ಮೇಲೆ ಹಾಕೋಕೆ ಬರುತ್ತೆ ಅಂತ ಮಾಡಿಸಿದ್ದಾರೆ. ಈ ಕಡೆ ಇನ್ನೊಂದು ಬೆಡ್ರೂಮ್ ಇದೆ, 2 ಬೆಡ್ರೂಮ್ಸ್ ಇದ್ದಾವೆ. ಈ ಬೆಡ್ರೂಮ್ ಕೂಡ ತೋರಿಸ್ತೀನಿ ನಿಮ್ಗೆ. ಇಲ್ಲ, ಇದು ಕೂಡ ಸೇಮ್ 6 ಅಡಿ ಅಗಲ 8 ಅಡಿ ಉದ್ದ. ತುಂಬ ದೊಡ್ಡ ಬೆಡ್ರೂಮ್ಗಳೇ, ತುಂಬ ಹೈಟಲ್ಲಿದೆ. ಏನಂದರೆ ಬಿಸಿ ಮನುಷ್ಯರಿಗೆ ತಟ್ಟಬಾರ್ದು ಅನ್ನೋ ಕಾರಣಕ್ಕೆ ತುಂಬ ಹೈಟ್ ಇದೆ. ಈ ಥರ ಹೈಟ್ ಇದ್ದರೆ ಜಾಸ್ತಿ ಬಿಸಿ ಅನಿಸಲ್ಲ. ಈ ಥರ ಹೊರಗಿಡೋದು ಒಂದು ರೀತಿ ಹೆಂಗೆ ಅನ್ನಿಸ್ತು ನಿಮ್ಗೆ, ಒಳಗಡೆ ಹೆಂಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟಲ್ಲಿ ತಿಳಿಸಿ ನನಗೆ.